ಅವ್ರನ್ನ ನಿಜವಾದ ಕಲ್ಪ್ರಿಟ್ ಯಾರಿದ್ದಾರೆ ಅವ್ರನ್ನ ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್. ಇದ್ರ ಬಗ್ಗೆ ನನ್ನ ಒಂದು ಮನವಿ ಏನು ಅಂದರೆ, ಸರ್ಕಾರಕ್ಕೂ ಕೂಡ ನಾವು ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಈ ಮೂಲಕ. ಏನಂದರೆ ಏನು 21 ಜನ 22 ಜನ ಅರೆಸ್ಟ್ ಮಾಡಿದ್ದಾರೆ, ಇವರು ನೆಪ ಮಾತ್ರ. ಇವ್ರ ಹಿಂದೆ ಇರ್ತಕ್ಕಂಥ ದುಷ್ಟಶಕ್ತಿಗಳನ್ನು, ಇವ್ರ ಹಿಂದೆ ಕಾಣದ ಕೈಗಳು ಏನು ವರ್ಕ್ ಮಾಡಿದೆ ಇದಕ್ಕೆ, ಅವರೆಲ್ಲರೂ ಕೂಡ ಸರಿಯಾದ ತನಿಖೆಯನ್ನು ಮಾಡಿ ಅವರೆಲ್ಲರೂ ಬಂಧಿಸಿ ಶೀಘ್ರವಾದಂಥ ಇದನ್ನ ವಿಚಾರಣೆಯನ್ನ ಮಾಡಿ ಅವರು ಉಗ್ರವಾದಂಥ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಇದಕ್ಕೆ ಕ್ರಮ ವಹಿಸಬೇಕು ಅಂತ ಈ ಮೂಲಕ ನಾವು ಒಕ್ಕಲದಿಂದ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಇದರಿಂದ ಇರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಏನೋ ಒಂದು ಮಾಡ್ಬೇಕಾದ್ರೆ ಅದರಿಂದ ಒಬ್ಬ ಬಲವಾದಂಥ ವ್ಯಕ್ತಿಯ ಸಪೋರ್ಟ್ ಇರ್ತದೆ. ಅವರನ್ನ ಗುರುತಿಸಿ ಅವರನ್ನ ತನಿಖೆಯಲ್ಲಿ ಕಂಡಿಡಿದು ಅವ್ರಿಗೂ ಕೂಡ ಶಿಕ್ಷೆ ಆಗುವಂತ ರೀತಿಯಲ್ಲಿ ಅವ್ರನ್ನೂ ಕೂಡ ಇದನ್ನ ಈಚೆಗೆ ಅವ್ರನ್ನ ಬಹಿರಂಗಪಡಿಸಿ ಅವ್ರಿಗೆ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು. ಇದರಲ್ಲಿ ಯಾವುದೇ ರೀತಿಯ ಪಕ್ಷಪಾತವನ್ನ ಮಾಡಬಾರ್ದು ಅಂತ ಸರ್ಕಾರವನ್ನು ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಿನ್ನೆ ಏನು ಇವರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ, ಅದು ಕೂಡ ದುಷ್ಕೃತ್ಯ. ವಿನಾಕಾರಣ ಲಾಠಿ ಚಾರ್ಜ್ ಮಾಡಿ ನಮ್ಮ ಹಿಂದೂಗಳ ಭಾವನೆ ಮೇಲೆ ಸವಾರಿಯನ್ನ ಮಾಡಿದ್ದಾರೆ, ಧಕ್ಕೆ ತಂದಿದ್ದಾರೆ. ಇದನ್ನ ಮಹಿಳೆಯರ ಮೇಲೆ ಅವರು ಬಿದ್ದು ರೋಡಲ್ಲಿ ಒದ್ದಾಡುವ ಮಟ್ಟಕ್ಕೆ ಅವ್ರ ಮೇಲೆ ಹಲ್ಲೆಗಳನ್ನ ಮಾಡಿದ್ದಾರೆ. ಆದ್ರೆ KG ಹಳ್ಳಿ DJ ಹಳ್ಳಿ ಗಲಾಟೆ ಆದಾಗ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ. ಅವತ್ತು ಆಗದೆ ಇದ್ದಂತ ಲಾಠಿ ಚಾರ್ಜ್, ಅವತ್ತು ಆಗದೆ ಇದ್ದಂತ ಪೊಲೀಸ್ ಬಂದೋಬಸ್ತು ಇವತ್ತು ಮದ್ದೂರಲ್ಲಿ ಮಾಡಿದ್ದಾರೆ ಅಂದ್ರೆ ಸರ್ಕಾರ ಈ ಕೂಡಲೇ ಎಲ್ಲವನ್ನೂ ಹಿಂದೂಗಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿ ಸೂಕ್ತ ಕಾನೂನು ಕ್ರಮಗಳನ್ನ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಸೂಕ್ತವಾದಂತ ದೀರ್ಘವಾದಂತ ಹೋರಾಟಕ್ಕೂ ಕೂಡ ರೆಡಿಯಾಗಿದ್ದೀವಿ ಅಂತ ಈ ಮೂಲಕ ಸರ್ಕಾರ ಮೂಲಕ ಧಾರ್ಮಿಕ ಸಂಘರ್ಷದ ಸಂಬಂಧ ಅವಘಡವನ್ನು ಸೃಷ್ಟಿ ಮಾಡಿದ ವ್ಯಕ್ತಿಗಳು ಸದರಿ ವ್ಯಕ್ತಿಗಳ ಮೊಮ್ಮಕ್ಕಳು ನೀಡಿ ಗಲಭೆಗೆ ಅವಕಾಶ ಮಾಡಿಕೊಂಡಿರುವ ದುಷ್ಟ ಮಾನವ ಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಾಗೂ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಒಂದಾದ ಧಾರ್ಮಿಕ ಹಕ್ಕುಗಳ ಅನುಷ್ಠಾನ ಮತ್ತು ಆಚರಣೆಗೆ ಅಡ್ಡಿ ಉಂಟು ಮಾಡುವ ಅಪರಾಧ ನೀಡಿದ್ದರೂ ಸದರಿ ಧಾರ್ಮಿಕ ಆಚರಣೆಗೆ ಅಡ್ಡಿ ಉಂಟು ಮಾಡಿರುವುದು ಕೋಮುಗಲಭೆಯನ್ನು ಸೃಷ್ಟಿಸುವ ಸಾಮಾಜಿಕ ಸಮುದಾಯದ ನೆಮ್ಮದಿಯನ್ನು ಹಾಳು ಮಾಡುವ ಘೋರ ಅಪರಾಧವಾಗಿರುತ್ತದೆ. ಸದರಿ ಅಪರಾಧದ ಸಂಬಂಧ ಅರಿವು ಮೂಡಿಸುವುದು ಪ್ರಸ್ತುತ ಸಂದರ್ಭದಲ್ಲಿ ಅವಶ್ಯಕವಾಗಿರುತ್ತದೆ. ಸದರಿ ಗಣೇಶೋತ್ಸವದ ಅವಘಡ ಮತ್ತು ಗಲಭೆಗೆ ಸಂಬಂಧಿಸಿದ ಹಿಂದೂ ಸಂಘಟನೆಗಳು ಮತ್ತು ಇಂದು ಕರೆ ನೀಡಿದ್ದು ಸರ್ ಬನ್ನಿ ಸರ್ ಆದ್ಮೇಲೆ ಲೈವ್ ಆಗಿರ್ಬೋದು. ಸಾಕು ಇದು ಬನ್ನಿ ಇದು ಬಾಂಧವ್ಯಗಳ ಬೆಸುಗೆ.